ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಿ ಅವರು. ಆದ್ಮೇಲೆ ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅತನಿ ಇಲ್ಲ, ಸೌದಿಯವರು BJPಗೆ ಬರಲ್ಲ, ಬಂದರೂ ತೆಗೆದುಕೊಳ್ಳೋದಿಲ್ಲ ಅನ್ನುವಂಗೆ ಸ್ಟೇಟ್ಮೆಂಟ್ ಕೊಟ್ಟರು. ಹೊರಟಿದಾರ ಸೌದಿಯವರು ಇದ್ರೂ ಇರಬೇಕು, ತೆರೆ ಮರೆಯಲ್ಲಿ ಏನೇನೋ ನಡೀತಾ ಇರ್ತಾವ, ಇಲ್ಲಂತಲ್ಲ. ಯಾಕಂತಂದ್ರೆ ರಮೇಶ್ ಕತ್ತಿಯವರು, ಲಕ್ಷ್ಮಣ್ ಸವದಿಯವರು ಜಂಟಿ ಆಗ್ತಾಯಿದ್ದಾರೆ. ಮತ್ತು ಕಾಂಗ್ರೆಸ್ನಲ್ಲಿ ಅವರಿಗೆ ಮಿನಿಸ್ಟರ್ಶಿಪ್ ಸಿಗ್ತಾ ಇಲ್ಲ. ಮಿನಿಸ್ಟರ್ಶಿಪ್ ಸಿಗದಂಗೆ ಸತೀಶ್ ಅವರು ನೋಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಸೌದಿಯವರು BJP ಹೋಗ್ತಾರಾ, BJPಗೆ ತೊಗೊಳ್ತಾರಾ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಹೇಳ್ತಾ ಇದೆ. ಈಗ ಹೋದರೆ ಏನಾಗ್ಬೋದು, ಹೋಗಲಿಕ್ಕೆ ಏನಾಗ್ಬೋದು. ಈಗಂತೂ ಚಿಕ್ಕೋಡಿ ಭಾಗದೊಳಗೆ ನಮ್ಮ ಜಾರಕಿಹೊಳಿ ಸಹೋದರರ ಎಂಟ್ರಿಯಿಂದಾಗಿ ಅಲ್ಲಿ ಮೂಲತಃ ರಾಜಕೀಯದಲ್ಲಿ ಭಾಳಷ್ಟು ಪಳಗಿದ ಜನ ಇದ್ದಾರೆ. ಅಲ್ಲಿ ರಮೇಶ್ ಕತ್ತಿ ಆಯಿತು, ಲಕ್ಷ್ಮಣ್ ಸವದಿ ಅವರಾಯ್ತು, ಪ್ರಕಾಶ್ ಹುಕ್ಕೇರಿ ಅವರಾಯ್ತು, ಅವ್ರ ಮಗ ಗಣೇಶ್ ಹುಕ್ಕೇರಿ ಅವರಾಯ್ತು, ಮುಂದೆ ಅದೇ ಕಾಲಕ್ಕೆ ನಮ್ಮ VL ಪಾಟೀಲ್ ಕುಟುಂಬ ಅವರು ಎಲ್ಲರೂ ಹೆಚ್ಚು ಕಡಿಮೆ ಪವರ್ಫುಲ್ಲಾಗಿ ಆ ಭಾಗ್ಯಗಳನ್ನ ಆಳಿದವ್ರನ್ನ ಅವರು. ಅಲ್ಲ ಇವರು ಎಂಟ್ರಿಯಿಂದಾಗೆ ಅಲ್ಲಿ ತೊಂದರೆ ಆಗಲಿಕ್ಕತ್ತದ ಅವ್ರಿಗೆ. ಹಾಗೇನೋ ಸಂದರ್ಭತ್ತು ಏನೋ ಬಂತು, ಕಾಂಗ್ರೆಸ್ಸಿಗೆ ಬಂದರು, ಅಲ್ಲಿ ಟಿಕೆಟ್ ಕೊಡಲಾರ್ದು ಮತ್ತೇನೋ ಹತ್ತದು. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವ್ರದ್ದು ಪ್ರಭಾವ ಜೋರಿತ್ತು. ನಾ ಗೆದ್ದಿಸ್ಕೊಂಡು ಬರ್ತೀನಿ ನಮ್ಮ ಕ್ಷೇತ್ರಗಳಿಂದ ಎಲ್ಲನೂ ಅನ್ನುವಂಥ ಮಾತುಗಳನ್ನ ಆಡಿದ್ದೆ ಅಂತ ಕಾಣ್ತದ. ಹೀಗಾಗಿ ಶಾರ್ ಅವರು ಅವ್ರಿಗೆ ಫುಲ್ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಹೀಗಾಗಿ ಚಿಕ್ಕೋಡಿ ಭಾಗದಿಂದ ವಿಶೇಷವಾಗಿ ಲಾಸ್ಟ್ ಅತನಿ ಅವರು, ಈ ನಮ್ಮ ಸೌದಿ ಅವರು ಇದ್ದಂಥವ್ರ ಈ ಒಂದು ಕಾಂಗ್ರೆಸ್ ಜಿಗುವಂಥ ಅನಿವಾರ್ಯತೆ ಬಂದಾಯಿತು. ಈಗ ಕಾಂಗ್ರೆಸ್ನಲ್ಲಿ ಈಗ ತಿಕ್ಕಾಡಿಸೋರಾಗಿದೆ, ಕುರ್ಚಿ ತಿಕ್ಕಾಡ್ಲಂತ ಈಗ